ಭಾರತಕ್ಕೆ ಬೇಕಾಗಿದ್ದಂತಹ ಮೋಸ್ಟ್ ವಾಂಟೆಡ್ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂಗೆ ವಿಷಪ್ರಾಶನ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಚರ್ಚೆಯಲ್ಲಿರಬೇಕಾದ್ರೇನೆ ಪಾಕಿಸ್ತಾನ ಸರ್ಕಾರದಿಂದ ಇಲ್ಲಿ ತನಕ ಯಾವುದೇ ಅಧಿಕೃತ ಮಾಹಿತಿ ಲಭ್ಯ ಆಗಿಲ್ಲ. ಆದರೆ ಕಂಡೀಷನ್ ಅಂತೂ ಸೀರಿಯಸ್ ಇದೆ ಅಂತ ಪಾಕಿಸ್ತಾನದ ಸರ್ಕಾರದ ಕೆಲವು ಮೂಲಗಳು ಹೇಳ್ತಾ ಇದೆ. ದಾವೂದ್ ಚಿಕಿತ್ಸೆ ಪಡಿತಾ ಇರುವಂತಹ ಆಸ್ಪತ್ರೆ ಸುತ್ತಮುತ್ತ ಅಂತೂ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಆಸ್ಪತ್ರೆ ಸಿಬ್ಬಂದಿ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಅಲ್ಲಿ ಎಂಟ್ರಿಯನ್ನ ಕೊಡ್ತಾ ಇಲ್ಲ. ಬಟ್ ಆಗ್ಲೇ ದಾವೂದ್ ಇಬ್ರಾಹಿಂ ಸಾವಿನ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಪಾಕಿಸ್ತಾನದ ಕೆಲವರು ಟ್ವೀಟ್ ಅನ್ನು ಮಾಡಿದ್ರು, ನಂತರ ಅಳಿಸ್ ಹಾಕಿತ್ತು, ಅದನ್ನ ಇಲ್ಲಿ ಕೆಲವರು ಶೇರ್ ಮಾಡಿತ್ತು, ಎಲ್ಲವೂ ಆಗ್ತಾ ಇದೆ. ಬಟ್ ದಾವೂದ್ ಇಬ್ರಾಹಿಂ ಹೆಲ್ತ್ ಕಂಡೀಷನ್ ಅಂತೂ ಬಹಳ ಕ್ರಿಟಿಕಲ್ ಆಗಿದೆ. ಅದು ವಿಷ ಪ್ರಾಶನದಿಂದ ಆಯ್ತಾ ಅಥವಾ ವಯೋಸಹಜ ಕಾಯಿಲೆಯಿಂದ ಆಯ್ತಾ ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಇನ್ನೊಂದು ಕಡೆಗೆ ದಾವೂದ್ ಇಬ್ರಾಹಿಂ ಸಂಬಂಧಿ ಜಾವೇದ್ ಮಿಯಾಂದಾದ್ಗೂ ಕೂಡ ಅವರ ನಿವಾಸಕ್ಕೆ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಗೃಹ ಬಂಧನದಲ್ಲಿ ಮಿಯಾಂದಾದ್ ಹಾಗೂ ಕುಟುಂಬವನ್ನ ಸದ್ಯಕ್ಕೆ ಇರಿಸಲಾಗಿದೆ. ಪಾಕ್ ಸೇನೆ ಹಾಗೂ ಐಎಸ್ಐನಿಂದ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಇಲ್ಲಿ ತನಕ ದಾವೂದ್ ಇಬ್ರಾಹಿಂ ಹೆಲ್ತ್ ಸ್ಟೇಟಸ್ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ಕಿದೆಯಾ? ಏನಾಗಿದೆ? ವಾಟ್ ವೆಂಟ್ ರಾಂಗ್? ಜೊತೆಗೆ ಇಷ್ಟು ವರ್ಷಗಳ ತನಕ ಭಾರತ ಸೇರಿದಂತೆ ವಿಶ್ವದ ಕಣ್ಣಿಗೆ ಮಣ್ಣೆರಚ್ತಾ ಬರ್ತಾ ಇತ್ತು ಪಾಕಿಸ್ತಾನ, ನಮ್ಮಲ್ಲಿಲ್ಲ ಅಂತೆಲ್ಲ ಹೇಳಿ. ಬಟ್ ಈಗ ಅಧಿಕೃತವಾಗಿ ಒಪ್ಕೊಂಡಂಗೂ ಕಾಣಿಸ್ತಾ ಇದೆ ಈ ಮೂಲಕ. ಮಮತಾ, ಪಾಕಿಸ್ತಾನ ಈವರೆಗೂ ಕೂಡ ತನ್ನ ಅಧಿಕೃತ ಹೇಳಿಕೆಯಲ್ಲಿ ಎಲ್ಲೂ ಕೂಡ ದಾವೂದ್ ಇಬ್ರಾಹಿಂ ಪಾಕಿಸ್ತಾನದಲ್ಲಿದ್ದಾನೆ ಅಥವಾ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ ಅನ್ನುವಂತ ಮಾಹಿತಿಗಳನ್ನ ಎಲ್ಲೂ ಕೂಡ ಕೊಟ್ಟಿಲ್ಲ. ಅವ್ರು ಹೇಳ್ತಾ ಇರುವಂತ ಅಂದ್ರೆ ಮೂಲಗಳು ಹೇಳ್ತಾ ಇರುವಂತದ್ದು ಕರಾಚಿಯ ಆಸ್ಪತ್ರೆ ಒಂದರಲ್ಲಿ ದಾವೂದ್ ಇಬ್ರಾಹಿಂ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಿದ್ದಾರೆ. ಅವರ ಕಂಡೀಷನ್ ಕ್ರಿಟಿಕಲ್ ಆಗಿದೆ, ಹೀಗಾಗಿ ಅವ್ರನ್ನ ವಿಶೇಷ ಘಟಕದಲ್ಲಿಟ್ಟು ಚಿಕಿತ್ಸೆಯನ್ನು ಕೂಡ ನಡೆಸಲಾಗ್ತಾ ಇರುವಂತದ್ದು. ಇನ್ನು ಕೆಲವು ಮೂಲಗಳು ಹೇಳ್ತಾ ಇರುವಂತದ್ದು ಅವರಿಗೆ ಕಳೆದ 2 ದಿನಗಳ ಹಿಂದೆ ವಿಷಪ್ರಾಶನ ಆಗಿರುವಂತದ್ದು. ಅವರ ಆಪ್ತರೇ ಅಂದ್ರೆ ಅವರಿಗೆ ಬೇಕಾದಂತವರೇ ಅವರ ಊಟದಲ್ಲಿ ವಿಷ ಬೆರೆಸಿದ್ದಾರೆ ಅನ್ನುವಂತ ಮಾಹಿತಿಗಳಿರುವಂತದ್ದು. ಹೀಗಾಗಿ ಆ ಊಟ ಸೇವಿಸಿದಂತ ಹಿನ್ನೆಲೆಯಲ್ಲಿ ಅವರು ಅನಾರೋಗ್ಯಕ್ಕೀಡಾಗಿದ್ದಾರೆ. ಹಾಗಾಗಿ ಅವ್ರನ್ನ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗ್ತಾ ಇದೆ ಅನ್ನುವಂತ ಮೂಲಗಳನ್ನ ಹೇಳ್ತಿದ್ದಾವೆ. ಆದ್ರೆ ಅವ್ರಿಗೆ ಅವರ ಆಪ್ತ ಅಂದ್ರೆ ಅವರ ಸಂಬಂಧಿಕರು ಹೇಳ್ತಾ ಇರುವಂತದ್ದು ಆ ರೀತಿಯಾದಂತಹ ವಿಷಪ್ರಾಶನದ್ದು ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳಾಗಿಲ್ಲ. ಆದ್ರೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿರುವಂತದ್ದಂತೂ ನಿಜ. ಅವ್ರನ್ನ ಚಿಕಿತ್ಸೆಗೆ ಒಳಪಡಿಸಿದೀವಿ ಅನ್ನುವಂತ ಮಾಹಿತಿಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆ ವಿಷಪ್ರಾಶನ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಸ್ಪಷ್ಟತೆ ಇಲ್ಲ. ಆದ್ರೆ ಅವರ ಆರೋಗ್ಯದಲ್ಲಿ ಬಹಳ ಗಂಭೀರ ಸಮಸ್ಯೆಗಳಾಗಿರುವಂತದ್ದು, ಅವ್ರನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಇದಕ್ಕೆ ಪೂರಕ ಅನ್ನುವಂತೆ ಕರಾಚಿಯಲ್ಲಿ ಅವರು ಯಾವ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆ ಇಡೀ ಫ್ಲೋರ್ ಅನ್ನ ಬ್ಲಾಕ್ ಮಾಡಲಾಗಿರುವಂತದ್ದು. ಬೇರೆ ಯಾರಿಗೂ ಕೂಡ ಅಲ್ಲಿ ಅವಕಾಶವನ್ನ ಪ್ರವೇಶಕ್ಕೆ ಕೊಡ್ತಾ ಇಲ್ಲ. ಇದರ ಜೊತೆಗೆ ಅಲ್ಲಿ ಐಸಿಸ್ ಮತ್ತೆ ಪಾಕ್ ಸೇನೆಯಿಂದ ಕೂಡ ಹೆಚ್ಚಿನ ಭದ್ರತೆಯನ್ನು ನೀಡಲಾಗ್ತಾ ಇರುವಂತದ್ದು. ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ ದಾವೂದ್ ಇಬ್ರಾಹಿಂ ಪಾಕಿಸ್ತಾನದಲ್ಲೇ ಇದ್ದಾನೆ, ಕರಾಚಿಯಲ್ಲಿ ಚಿಕಿತ್ಸೆ ಪಡಿತಾನೆ ಎನ್ನುವಂಥದ್ದು ಸ್ಪಷ್ಟ. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಮುಜುಗರಕ್ಕೆ ಒಳಗಾಗಬಹುದಾದಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಈವರೆಗೂ ಕೂಡ ಈ ಮಾಹಿತಿಯನ್ನು ಅಧಿಕೃತಗೊಳಿಸಿಲ್ಲ. ಮಮತಾ, ರೈಟ್. ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ದಾವೂದ್ ಇಬ್ರಾಹಿಂ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಪಾಕಿಸ್ತಾನ ಸದಾ ಈತನ ವಿಚಾರದಲ್ಲಿ ಸುಳ್ಳು ಹೇಳ್ಕೊಂಡೇ ಬಂದಿದೆ. ಜಗತ್ತಿನ ಪಾಲಿಗೆ ಭಯೋತ್ಪಾದಕರ ಹೆರಿಗೆ ಆಸ್ಪತ್ರೆ ಪಾಕಿಸ್ತಾನ ಅಟ್ಲೀಸ್ಟ್ ಈಗಲಾದ್ರೂ ನಿಜ ಹೇಳುತ್ತಾ ಅನ್ನೋದು ಪ್ರಶ್ನೆ.